ತಂಬುಳಿ ಅಂದರೆ ಏನು ಹೇಳಿ ನೋಡೋಣ. ತಂಪಾದ ಹುಳಿಯನ್ನು ತಂಬುಳಿ ಅಂತ ಅಂತಾರೆ. ತಂಬುಳಿ ಮಾಡೋದು ತುಂಬ ಸುಲಭ. ಅಂಥದ್ರಲ್ಲಿ ತಂಬುಳಿಗಳಲ್ಲೇ ಅತ್ಯಂತ ಸುಲಭವಾದ ಒಂದು ತಂಬುಳಿನ ನಾನಿವತ್ತು ತೋರಿಸ್ತಾ ಇದ್ದೀನಿ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ನಾನು ಮಾಡ್ತಾ ಇರೋದು ಶುಂಠಿ ತಂಬುಳಿ. ಅದಕ್ಕೆ ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ಪಷ್ಟು ಹಸಿ ತೆಂಗಿನ ತುರಿ, ಒಂದು 2 ಸೆಂಟಿಮೀಟರ್ ಅಷ್ಟು ಉದ್ದದ ಶುಂಠಿ ತಗೊಂಡು ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಶುಂಠಿಯಲ್ಲೇ ಒಂದು ಕಟು ಖಾರ ಥರ ಇರೋದ್ರಿಂದ ಇದಕ್ಕೆ ಬೇರೆ ಹಸಿಮೆಣಸು, ಒಣಮೆಣಸು ಅಥವಾ ಕಾಳುಮೆಣಸು ಇದು ಯಾವುದೂ ಹಾಕೋದು ಬೇಡ. ಇಲ್ಲಿ ರುಬ್ಬಿ ಆದ ಕೂಡಲೇ ಅರ್ಧ ಕಪ್ಪಷ್ಟು ಮೊಸರು ಅಥವಾ 1 ಕಪ್ಪಷ್ಟು ಮಜ್ಜಿಗೆನ ಹಾಕಿ ಒಂದು ಸುತ್ತು ಮಿಕ್ಸಿನಲ್ಲಿ, ಮಜ್ಜಿಗೆ ಹಾಕೋದಾದರೆ ಮಿಕ್ಸಿಗೆ ಪುನಃ ಹಾಕೋದು ಬೇಡ, ಮೊಸರು ಆಗಿರೋದ್ರಿಂದ ನಾನು ಒಂದು ಸುತ್ತು ರುಬ್ಕೊಂಡೆ ಪಲ್ಸ್ ಮೋಡಲ್ಲಿ. ಆನಂತರ ಒಂದು ಪಾತ್ರೆಗೆ ಹಾಕ್ಕೊಂಡು ಅಗತ್ಯ ಇರೋಷ್ಟು ನೀರು ಹಾಕಿ ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಕಬೇಕು. 1 ಚಮಚದಷ್ಟು ಉಪ್ಪನ್ನು ಹಾಕಿದ್ದೀನಿ ನಾನು. ಇದು ಒಂದು ಸ್ವಲ್ಪ ತೆಳ್ಳಗೆ ಸಾರು ಥರ ಇರುತ್ತೆ, ಸಾರಿಗಿಂತ ಸ್ವಲ್ಪ ದಪ್ಪ ಇರುತ್ತೆ. ಕೊನೆಯಲ್ಲಿ ಒಂದು ಒಗ್ಗರಣೆಗೆ ಸಾಸಿವೆ, ಒಣಮೆಣಸು, ಕರಿಬೇವನ್ನು ಬಳಸಿದ್ದೀನಿ. ಎಣ್ಣೆಯಲ್ಲಿ ಒಂದು ಒಗ್ಗರಣೆ ಮಾಡಿ ಹಾಕಿದ್ರೆ ಆಯಿತು. ನೋಡಿ ಎಷ್ಟು ಸುಲಭವಾಗಿ ಆಗ್ತಾ ಇದೆ. ಹುರಿಯೋ ಅವಶ್ಯಕತೆನೂ ಇಲ್ಲ ಇದರಲ್ಲಿ. ರುಚಿಯಾಗಿರುತ್ತೆ. ಹೊಟ್ಟೆ ಎಲ್ಲ ಕೆಟ್ಟಿರುವಾಗ, ಜೀರ್ಣಕ್ಕೆಲ್ಲ ಸಮಸ್ಯೆ ಇರುವಾಗ ತುಂಬ ಸಹಾಯ ಆಗುತ್ತೆ. ಬಿಸಿ ಅನ್ನದ ಜೊತೆ ಕಲಸಿ ತಿಂದರೆ ಆಯಿತು. ನೀವು ಖಂಡಿತ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.